ನಮಸ್ಕಾರ ಸ್ನೇಹಿತರೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಣತಂತ್ರಕ್ಕೆ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಗಡಗಡ. ಹುಲಿಯಾ ಈಸ್ ಬ್ಯಾಕ್. ಬಿಗ್ ಟ್ವಿಸ್ಟ್ ಇದು. ಏನಿದು ಹೊಸ ಅಪ್ಡೇಟ್? ಏನಿದು ಕಾಂಗ್ರೆಸ್ ವಲಯದಲ್ಲಿ ಬಿಗ್ಗೆಸ್ಟ್ ಅಲ್ಲೋಲ ಕಲ್ಲೋಲ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇದು ಒಂದು DCMನ ಕತೆ. ಕಾಂಗ್ರೆಸ್ ವಲಯದಲ್ಲಿ ಏನು ಆಗ್ತಾಯಿದೆ ಎನ್ನುವುದನ್ನು ಸ್ವತಃ ಕಾಂಗ್ರೆಸ್ಸಿಗರಿಗೆ, ಅದರಲ್ಲೂ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿರುವಂಥ ಕಾಂಗ್ರೆಸ್ ಮುಖಂಡರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ರಾಜಕೀಯದಿಂದ ನಿವೃತ್ತಿ ಪಡ್ಕೊಂಡ್ರು ಎನ್ನುವಂಥ ಸ್ಟೇಟ್ಮೆಂಟನ್ನು ಸ್ವತಃ ಸಿದ್ದರಾಮಯ್ಯನವರು ಕೆಲ ದಿನಗಳ ಹಿಂದೆ ಟ್ವೀಟ್ ಮಾಡುವ ಮುಖಾಂತರ ಹೇಳಿದರು. ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದೇನೆ, ಜೊತೆಗೆ ಸಕ್ರಿಯ ರಾಜಕಾರಣದಲ್ಲಿರ್ತೇನೆ, ಪಕ್ಷದ ಪರವಾಗಿ ಒಂದು ಪ್ರಚಾರ ಮಾಡ್ತೇನೆ, ಪಕ್ಷದ ಒಳಗೆ ಇರ್ತೇನೆ ಹೊರತು ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದ್ತಾ ಇದ್ದೇನೆ. ಕಾರಣ ಸದ್ಯದ ಚುನಾವಣಾ ರಾಜಕೀಯ ಕಲುಷಿತಗೊಂಡಿದೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಚುನಾವಣಾ ರಾಜಕೀಯದಿಂದ ಹೊರಗಡೆ ಇದ್ದರು. ಆದರೆ ಇದೀಗ ಅದೇ ಹುಲಿಯ ಮತ್ತೆ ಕಂಬ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಂಥ ಕೊಡುವಂಥ ಸ್ಟೇಟ್ಮೆಂಟು ಮುಂದೆ ಆಗಲಿರುವಂಥ ಅನಾಹುತ ಮತ್ತು ಈ CMನಿಂದ ಟ್ರಾನ್ಸಿಷನ್ ಆಯ್ತಲ್ಲ, ಸಿದ್ದರಾಮಯ್ಯನಿಂದ ಡಿ ಕೆ ಶಿವಕುಮಾರ್ ಅವರಿಗೆ CM ಹುದ್ದೆ ಟ್ರಾನ್ಸಿಷನ್ ಆಯ್ತಲ್ಲ, ಅಥವಾ ಟ್ರಾನ್ಸ್ಫರ್ ಆಯ್ತಲ್ಲ, ಆ ಸ್ಮೂತ್ ಟ್ರಾನ್ಸಿಷನ್ ಹಿಂದೆ ಯಾವೆಲ್ಲ ಪ್ಲ್ಯಾನ್ ಅಡಗಿತ್ತು, ಯಾವೆಲ್ಲ ಬೇಡಿಕೆ ಅಡಗಿತ್ತು, ಯಾವೆಲ್ಲ ಬೇಡಿಕೆಯನ್ನು ಕೇಳಿದ್ರು, ಅದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂಥ ಪ್ರತ್ಯುತ್ತರ ಮತ್ತು ಸಾಧಿಸಿದಂಥ ಛಲ ಏನು, ಇದು ಇದೀಗ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ಏನಾಯಿತು? ಮೇ 24ರಂದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನವರು ರವಿವಾರ SIR ಕುರಿತು 3 ತಿಂಗಳ ಹಿಂದೆ ಆದಂಥ ಕತೆ. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರುವಾಗ ರವಿವಾರ SIR ಕುರಿತು ಹೀಗೆ ಮಾಡಬೇಕು, SIR ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ತರ್ತಾ ಇದೆ, ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಿ ವೋಟನ್ನು ಡಿಲೀಟ್ ಆಗದಂತೆ ನೋಡ್ಕೊಳ್ಬೇಕನ್ನುವಂಥ ಒಂದು ಕಾರ್ಯಕ್ರಮದಲ್ಲಿರುವಾಗ, ಕ್ಯಾಬಿನೆಟ್ನಲ್ಲಿರುವಾಗ ಸಡನ್ನಾಗಿ ಸಿದ್ದರಾಮಯ್ಯನವರಿಗೆ ವೇಣುಗೋಪಾಲ್ ಕರೆ ಮಾಡ್ತಾರೆ. ನೀವು ಡೆಹಲಿಗೆ ಬರಬೇಕು ಅನ್ನುವಂಥ ಕಾರ್ಯಕ್ರಮಕ್ಕಾಗಿ ಡೆಹಲಿಗೆ ಬರಬೇಕು, ಹೈಕಮಾಂಡ್ ಜೊತೆ ಅರ್ಜೆಂಟ್ ಮಾತುಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿದಾಗ ಇದೇ ಸಿದ್ದರಾಮಯ್ಯನವರು ಒಂದು ದಿನ ಮುಂಚೆ 25ಕ್ಕೆ ರೀಚ್ ಆಗ್ತಾರೆ. 26ಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಮೆಗಾ ಮೀಟಿಂಗ್ ಆಗುತ್ತೆ. ಔಟ್ಪುಟ್ ಇಸ್ ಸಿಂಪಲ್, ನೀವು ಬೆಂಗಳೂರಿಗೆ ಹೋದ ತಕ್ಷಣ ರಾಜೀನಾಮೆ ಕೊಡಬೇಕಿರುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ದೊಡ್ಡದಂಥ ಚರ್ಚೆ ಆಗುತ್ತೆ, ಅವರಿಗೆ ಇದು ಕೊಡ್ತೇವೆ, ಇವರಿಗೆ ಅದು ಕೊಡ್ತೇವೆ, ಹಾಗಾಗುತ್ತೆ ಹೀಗಾಗುತ್ತೆ, ಎಲ್ಲವೂ ಕೂಡ ಆದಂಥ ಕತೆ. 28ಕ್ಕೆ ರಾಜೀನಾಮೆ ಕೊಡ್ತಾರೆ. ಜೂನ್ 33ಕ್ಕೆ ಶ್ರೀಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಆಗ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡಿ ಕೆ ಸೇರಿದಂತೆ 14 ಜನ ಮಿನಿಸ್ಟ್ರು ಕೂಡ ಆದರು. ಅದಾದ ನಂತರ 2 ತಿಂಗಳ ನಂತರ, ಬರೋಬ್ಬರಿ 60 ದಿನಗಳ ನಂತರ 2ನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ. ಅದರಲ್ಲಿ ಇನ್ನುಳಿದಂತೆ 20 ಸಚಿವ ಸ್ಥಾನ ಖಾಲಿ ಇತ್ತಲ್ಲ, ಅದರಲ್ಲಿ 20ರ ಲೀಸ್ಟ್ ಬರುತ್ತೆ. ಅದು ಅಲ್ಲೋಲ ಕಲ್ಲೋಲ ಡ್ರಾಮೆಟಿಕ್ ಆಯಿತು, ಅದೊಂಥರ ಟಾಕ್ಸಿಕ್ ಆಯಿತು, KGF ಆಯಿತು, ಅಥವಾ ದುರಂಧರ ಆಯಿತು, ಬಟ್ ಅನಾಹುತ ಅಂತ ಆಯಿತು. ಮಂಕಾಳು ವೈದ್ಯವರ ಜಾಗದಲ್ಲಿ ಮಲ್ಲಿಕಾರ್ಜುನ್ ಬಂದರು, ಶಾಂತೇಗೌಡ ಅವರ ಜಾಗದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಜಾಗದಲ್ಲಿ ಖಾಲಿ ಹುದ್ದೆ ಆಯಿತು. ಜೊತೆಗೆ ಅದೇ ದಿನ ಸಂಜೆ ನೋಡಿ, ಆ ಕ್ಯಾಬಿನೆಟ್ ಹೇಗಾಯ್ತಂದರೆ 20 ಜನರ ಲೀಸ್ಟ್ನ ಪೈಕಿ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮೊಟ್ಟ ಮೊದಲ ಬಾರಿಗೆ 20 ವರ್ಷದಲ್ಲಿ ಕಾಂಗ್ರೆಸ್ ಸಮಾವೇಶದಿಂದ ಅಥವಾ ಕಾಂಗ್ರೆಸ್ ಒಂದು ಚಟುವಟಿಕೆಯಿಂದ ಹೊರಗಿದ್ದವರು ಸಿದ್ದರಾಮಯ್ಯನವರು ಆ ಒಂದು ಚಟುವಟಿಕೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹೊರಗಿದ್ರು. ಅವರು ಹೇಳೋ ಪ್ರಕಾರ ನನ್ನ ಬರ್ಡೇ ಇತ್ತು, ಮನೆಗೆ ಬಂದು ವಿಶ್ ಮಾಡ್ತೀವಿ, ಹೀಗಾಗಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಅವರ ಸಹೋದ್ಯೋಗಿಗಳು, ಅವರ ಮಗ ಕೂಡ ಹೇಳಿದ್ರು. ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬರ್ತ್ಡೇ ಹಿಂದೆ ಬಿದ್ದಂಥ ವ್ಯಕ್ತಿ ಅಲ್ವೇ ಅಲ್ಲ. ಅವ್ರದ್ದೇನಿದ್ರು ದೀನ ದಲಿತರ ಪರವಾಗಿ ಕಾಳಜಿ ಇರುವಂಥ ವ್ಯಕ್ತಿ. ಹೀಗಾಗಿ ಕುರುಬರಿಗೆ ಯಾಕೆ ನೀವು ಮಿನಿಸ್ಟರ್ಶಿಪ್ ಕೊಟ್ಟಿಲ್ಲ ಅನ್ನುವಂಥ ಹಠವನ್ನು ಹಿಡಿದು ಅವರು ಆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿದ್ರು. ಮತ್ತು ಗಾಯತ್ರಿ ಶಾಂತೇಗೌಡರು ಏನಾದರೂ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆದರೆ ದೊಡ್ಡ ದುರಂತ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ಗಾಯತ್ರಿ ಶಾಂತೇಗೌಡರವರ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಅಷ್ಟಕ್ಕೆ ಮುಕ್ತಾಯ ಆಯಿತು. ಪಟ್ಟು ಹಿಡಿದು ಕೂತರು. ಬಸವರಾಜ ಶಿವಣ್ಣ ಎನ್ನುವಂಥ ಬ್ಯಾಡಗಿಯ MLAನ ನೀವು ಮಿನಿಸ್ಟರ್ ಮಾಡಲೇಬೇಕು, ಅಲ್ಲಿ ತನಕ
ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ನನ್ನ ದಾರಿ ನಂದು ಎನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಆದರೆ ಇದೀಗ ತನ್ನ ಒಂದು ಬೇಡಿಕೆಯ ಎಲ್ಲಿ ತನಕ ಈಡೇರಲ್ಲ ಅಲ್ಲಿ ತನಕ ಸಿದ್ದರಾಮಯ್ಯನವರು ಅಲ್ಲಾಡಲ್ಲ ಎನ್ನುವುದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಾಂಧಿ ಭವನದಲ್ಲಿ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ರು, ಇಲ್ಲ ದಲಿತರಿಗೆ ನೀವಂತೂ ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿ ಆದರೆ ದಲಿತರಾಗಿ ಯಾರು ಮುಖ್ಯಮಂತ್ರಿ ಆಗಲಿಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ನೀವು ಕೂಡ ಸಪೋರ್ಟ್ ಮಾಡಬೇಕು, ನೀವು ಕೂಡ ಅದನ್ನು ಮಾಡಬೇಕಿತ್ತು ಎನ್ನುವಂಥ ಮಾತನ್ನು ಅಲ್ಲಿದ್ದ ಸಭಿಕರು ಹೇಳ್ತಾರೆ. ಅದಕ್ಕೆ ಸಿಟ್ಟಾದಂಥ ಸಿದ್ದರಾಮಯ್ಯನವರು ಹೇಳ್ತಾರೆ, ನಿಮ್ಗೇನೂ ಗೊತ್ತಿಲ್ಲ, ನನ್ನ ಒಬ್ಬನಿಂದ ಆಗಲ್ಲ ಹೋರಾಟ, ನೀವೆಲ್ಲ ಕೂಡ ಮಾಡಬೇಕು, ನೀವು ಹೋರಾಟ ಮಾಡಿಲ್ಲ, ಅದು ನಾನು ಹೋರಾಟ ಮಾಡಿದ್ದೇನೆ. ನಾನು ನನ್ನ ರಾಜೀನಾಮೆ ಕೊಡೋಕ್ಕೂ ಮೊದಲು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೂ ಮೊದಲು, ನಾನು ರಾಜೀನಾಮೆ ಕೊಡುವುದಕ್ಕೂ ಮೊದಲು ನಾನು ಸೂಚಿಸಿದ ಹೆಸರು ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೊರಟಗೆರೆ MLA ಆಗಿದ್ದಂಥ, KPC ಅಧ್ಯಕ್ಷರಾಗಿದ್ದಂಥ, ಹೋಮ್ ಮಿನಿಸ್ಟರ್ ಆಗಿದ್ದಂಥ, DCM ಆಗಿದ್ದಂಥ ಇದೇ ಪರಮೇಶ್ವರ್ ಅವರ ಹೆಸರನ್ನು ಸೂಚಿಸಿದ್ದೆ. ಆದರೆ ಒಪ್ಪಂದ ಆಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡ್ತೇವೆ ಅನ್ನುವಂಥ ಕಾರಣಕ್ಕಾಗಿ. ಆದರೆ ನಾನು ಹಠ ಬಿಡಲಿಲ್ಲ, ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ದಲಿತ ಸಮುದಾಯದಿಂದ SC/ST ಪಂಗಡದಿಂದ ಒಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರೂ ಕೂಡ ಹಾಗಾಗಿ ಒಂದೇ ಒಂದು ಉಪಮುಖ್ಯಮಂತ್ರಿ ಅಂದರೆ ಪರಮೇಶ್ವರ್ ಅವರನ್ನ ಸದ್ಯಕ್ಕೆ ಉಪಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಬೇಡಿಕೆಯನ್ನು ನಾನೇ ಇಟ್ಟಿದ್ದು. ಹಾಗಾಗಿ ಪರಮೇಶ್ವರ್ ಅವರನ್ನ DCM ಮಾಡಿಸಿದ್ದು ನಾನೇನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ಇಷ್ಟಕ್ಕೆ ಮುಗ್ದಿಲ್ಲ, ಎರಡನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆ ಆದಾಗಲೂ ಕೂಡ ಮತ್ತೆ ಇಬ್ಬರು ಹೆಸರು, 3 ಜನ ಹೆಸರು ತೇಲಿ ಬರುತ್ತೆ. ಆಲ್ರೆಡಿ ಒಬ್ಬ SC ಸಮುದಾಯದಿಂದ ಪರಮೇಶ್ವರ್ ಅವರು ಇದ್ದಾರೆ, ಮತ್ತೊಂದು ST ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರಾಗಲಿ, ಜೊತೆಗೆ ಲಿಂಗಾಯತ ಕೋಟದಿಂದ MB ಪಾಟೀಲ್ ಆಗಲಿ, ಅಥವಾ ಅಲ್ಪಸಂಖ್ಯಾತ ಕೋಟದಿಂದ UT ಖಾದರ್ ಅಥವಾ ಜಮೀರ್ ಅಹಮದ್ ಆಗಲಿ ಅನ್ನುವಂಥ ಬೇಡಿಕೆ ಇತ್ತು. ಜೊತೆಗೆ ಹೈಕಮಾಂಡ್ನಲ್ಲಿ ಕೂಡ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಯಾಕಂದರೆ ದೇ ಹ್ಯಾವ್ ಗಾಟ್ ಅ ಟೈಮ್, ತುಂಬ ಟೈಮ್ ಇತ್ತು, 60 ದಿನಗಳ ಟೈಮ್ ಇತ್ತಲ್ಲ, ಹಾಗಾಗಿ ಅದು ಚರ್ಚೆ ಆಗಿತ್ತು. ದಿನಕ್ಕೊಂದರಂತೆ ಹೆಸರು ಕೂಡ ಬರ್ತಿತ್ತು. 3 ಜನ DCM ಆಗೋದು ಪಕ್ಕ ಎನ್ನುವಂಥ ಲಿಸ್ಟ್ನಲ್ಲಿ ಇದ್ದವರು ಕೂಡ ಮತ್ತೆ ಇದೇ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾರೆ. ಇಲ್ಲ, ಒಂದೇ DCM ಇರಬೇಕು, ಅದರಲ್ಲೂ ಒಂದೇ DCM ಇರಬೇಕು. ಈಗಾಗಲೇ DCM ಆಗಿ ಪರಮೇಶ್ವರ್ ಆಯ್ಕೆ ಆಗಿದ್ದರೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ DCM ಹುದ್ದೆ ಇರಲೇಬಾರದು ಎನ್ನುವಂಥ ಒಂದು ಖಡಕ್ ಸಂದೇಶವನ್ನು ಕೊಟ್ಟುಬಿಟ್ರು. ಇದು ಯಾವ ಲೆವೆಲಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೊಡೆತ ಕೊಡ್ತಂದರೆ, ಅವರು KPC ಅಧ್ಯಕ್ಷ ಸ್ಥಾನವನ್ನು ಬೇಡಿದರು, ಜೊತೆಗೆ ಸಣ್ಣ ಪುಟ್ಟ ಮಿನಿಸ್ಟ್ರಿ ಕೂಡ ಬೇಡಿದರು. ಆದರೆ ಸಡನ್ನಾಗಿ ಸಿದ್ದರಾಮಯ್ಯನವರ ಅಕ್ಕಾಡಿಗೆ ಇಳಿದ ನಂತರ ತನಗೆ ಮುಳ್ಳಾಗಿದ್ದಂಥ, ತನಗೆ ಅಡ್ಡಗಾಲಾಗಿದ್ದಂಥ, ತನ್ನ ಪರ ಬ್ಯಾಟಿಂಗ್ ಮಾಡಿದಂಥ ಅಥವಾ ತನ್ನ ವಿರುದ್ಧ ಬ್ಯಾಟಿಂಗ್ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ತಪ್ಪಿಸಿ ಈಡಿಗ ಸಮುದಾಯದ ಕರಾವಳಿಯ ಬೆಲ್ಟ್ನ ಅಥವಾ ಹೈಕಮಾಂಡ್ನ ಆಪ್ತರಾಗಿರುವಂಥ BK ಹರಿಪ್ರಸಾದ್ ಅವರಿಗೆ ಪಟ್ಟವನ್ನು ಕೊಟ್ಟರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೇವಲ ಒಂದು ಸಚಿವ ಸ್ಥಾನ ಮಾತ್ರ ಲಭಿಸಿತು. ಅದಾದ ನಂತರ ಮತ್ತೂ ಪಟ್ಟನ್ನು ಹೊಡೆದರು. ಯಾರು ಸತೀಶ್ ಜಾರಕಿಹೊಳಿ ಇಲ್ಲ, ನನಗೆ DCM ಪಟ್ಟ ಕೊಡಿ, ಅಂದರೆ ಮಿನಿಸ್ಟರ್ ಆಗಿರ್ತೀನಿ, ನನಗೆ DCM ಪಟ್ಟ ಕೊಡಿ ಅನ್ನುವಂಥ ಹಠವನ್ನು ಹಿಡಿದಾಗ ಮತ್ತೆ ಮೂಗು ತೋರಿಸಿದಂಥ, ಮತ್ತೆ ರಾಜಕೀಯ ತಂತ್ರವನ್ನು ಉಪಯೋಗಿಸಿದಂಥ ಅಥವಾ ತನ್ನ ವಿರೋಧಿಯಾಗಿ ಕೈ ಆಡಿಸಿದಂಥ ಸತೀಶ್ ಜಾರಕಿಹೊಳಿ ಹಿನ್ನಡೆ ಆಗಲೇಬೇಕಿರುವಂಥ ಕಾರಣಕ್ಕಾಗಿ ಇಲ್ಲ, ಒಂದೇ DCM ಇರಬೇಕು. ಈಗಾಗಲೇ ಪರಮೇಶ್ವರ್ DCM ಆಗಿದ್ದಾರೆ. ಒಂದು ವೇಳೆ 3-4 ಜನ DCM ಆಗಿಬಿಟ್ರೆ ಮತ್ತೆ DCM ಮಧ್ಯೆ ಕೋಲಾಹಲ ಆಗುತ್ತೆ. ಅವರೆಲ್ಲ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನ್ನೋಂಥ ಕಾರಣಕ್ಕಾಗಿ ಎಲೆಬ್ರೇಟ್ ಆಗ್ತಾರೆ, ಪಕ್ಷದಲ್ಲಿ ಗೊಂದಲ ಆಗುತ್ತೆ. BJPಯವರು 3-4 ಜನ ಮಾಡಿ ಯಾವ ಲೆವೆಲಿಗೆ ಅವರ ಬುಡ ಸುಟ್ಕೊಂಡ್ರು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪರಮೇಶ್ವರ್ ಬಿಟ್ಟು ಮತ್ತೆ DCM ಹುದ್ದೆ ಬೇಡ ಎನ್ನುವಂಥ ಬೇಡಿಕೆ ಇಟ್ಟು ಇದಕ್ಕೆ ಪ್ರತ್ಯುತ್ತರ ಕೊಟ್ಟಂಥ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ರು, ಇಲ್ಲ 4-5 ಜನ ಆದರೆ ಕನ್ಫ್ಯೂಷನ್ ಆಗುತ್ತೆ, ಯಾರು DCM ಅನ್ನೋದು ಕೂಡ ಗೊಂದಲ ಆಗುತ್ತೆ ಅನ್ನೋದು ಕಾರಣಕ್ಕಾಗಿ ಸಿದ್ದರಾಮಯ್ಯ ಆ ಥರ ಮಾಡಿರಬಹುದು. ಟೋಟಲಿ ಅರ್ಥ ಇಷ್ಟೇ, ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನ DCM ಮಾಡಿದ್ರು ಎನ್ನುವುದಕ್ಕಿಂತ ಸತೀಶ್ ಜಾರಕಿಹೊಳಿ ಅವರನ್ನು ಉನ್ನತ ಹುದ್ದೆಯಿಂದ ದೂರ ಇಟ್ಟರು. ಒಂದು. ಎರಡನೇದಾಗಿ, ಯಾವುದೇ ಕಾರಣಕ್ಕೂ ಕೂಡ ಬಸವರಾಜ ಶಿವಣ್ಣನವರನ್ನ ನೀವು ಮಂತ್ರಿ ಮಾಡದೇ ಇದ್ದರೆ ನನ್ನ ದಾರಿ ನನಗೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು. ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣಕ್ಕೂ ಕೂಡ ಅಲ್ಲಿ ತಡೆ ಹೊಡೆದ್ರು. ಕಾರಣ ಇಷ್ಟೇ, ಮಗನನ್ನು ಮಂತ್ರಿ ಮಾಡಿತ್ತು ಕುರುಬ ಸಮುದಾಯದಿಂದ ಹೈಕಮಾಂಡ್ ಸ್ವತಃ. ಅದಾದ ನಂತರ ಆಪ್ತರಾಗಿರುವಂಥ ಬೈರತಿ ಸುರೇಶ್ ಅವರನ್ನ ತನ್ನ ಕೋಟದಿಂದ ಅವರು ಮಿನಿಸ್ಟರ್ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕದಿಂದ ಕೋಟಾದಿಂದ ಕುರುಬ ಕೋಟದಿಂದ ಯಾವುದೋ ಮಂತ್ರಿ ಆಗಿಲ್ಲ ಒಂದು ಕಾರಣಕ್ಕಾಗಿ ಮೊದಲು ಸೂಚಿಸಿದಂಥ ಹೆಸರಂದರೆ ಅದು ಬಸವರಾಜ ಶಿವಣ್ಣನವರ ಹೆಸರು. ಆದರೆ ಹೈಕಮಾಂಡ್ ಮೂಗು ತೋರಿಸ್ತು, DK ಶಿವಕುಮಾರ್ ಬೇಡ ಅಂದರು. ಯಾವುದು ಗೊತ್ತಿಲ್ಲ, ಬಸವರಾಜ ಶಿವಣ್ಣನವರ ಹೆಸರನ್ನ ಕೈ ಬಿಟ್ಟರು. ಅಚ್ಚರಿ ಎಂಬಂತೆ ಗಾಯತ್ರಿ ಶಾಂತೇಗೌಡರ ಹೆಸರು ಬಂತು. ಅದು ಯಾಕೆ ಬಂತು, ಏನಕ್ಕೆ ಬಂತು, ಅದು ದೊಡ್ಡ
ರಹಸ್ಯ, ಅದನ್ನು ಭೇದಿಸಲಿಕ್ಕೆ ಯಾರದ್ದು ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಹಾಗಾಗಿ ಆ ರಹಸ್ಯವನ್ನು ಭೇದಿಸಿ ಟಾಂಗ್ ಕೊಟ್ಟಂಥವ್ರು ಇದೇ ಸಿದ್ದರಾಮಯ್ಯನವರು. ಆದರೆ ಎಲ್ಲೋ ಒಂದು ಕಡೆ ಪದೇ ಪದೇ ಈಗ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ರಣತಂತ್ರದಿಂದ, ಅದರಲ್ಲೂ ಮುಖ್ಯವಾಗಿ ಅದೇ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು DCM ಪರಮೇಶ್ವರ್ ಅವರ ಹುದ್ದೆಯ ಕುರಿತಾಗಿ ಮಾತನಾಡಿದ ಸಂದರ್ಭದಲ್ಲಿ ಅಲ್ಲಿಂದ ಸಭಿಕರು ಮತ್ತೆ ಹೇಳ್ತಾರೆ, ನೀವು ಚುನಾವಣಾ ರಾಜಕೀಯಕ್ಕೆ ಇರಬೇಕು, ನೀವು ಪಾರ್ಲಿಮೆಂಟಿಗೆ ಬರಬೇಕು, ನೀವು ವಿಧಾನಸಭೆ ಬರಬೇಕು ಅನ್ನುವಂಥ ಕಾರಣ ಹೇಳಿದಾಗ ನೋಡೋಣ, ಸದ್ಯಕ್ಕೆ ಮನಸ್ಸಿಲ್ಲ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ನೋಡುವ ಎನ್ನುವಂಥ ಮಾತು ಹೇಳಿದರೆ ಇದರ ಅರ್ಥ ಇಷ್ಟೇ, ಹೈಕಮಾಂಡ್ನ ಪ್ಲ್ಯಾನ್ ಪ್ರಕಾರ 2029ಕ್ಕೆ ಅವರಿಗೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಲ್ಲಿಸುವಂಥ ಒಂದು ಬೇಡಿಕೆ ಇಟ್ಟಿದೆ ಅಥವಾ ಮನವಿ ಮಾಡಿದೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಒಟ್ಟಾರೆಯಾಗಿ 2029ರಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಪಾರ್ಲಿಮೆಂಟಿಗೆ ನಿಂತುಬಿಟ್ರೆ ಆ ಮುಖಾಂತರ ಕರ್ನಾಟಕದಲ್ಲಿ ಎಲ್ಲ ಪಾರ್ಲಿಮೆಂಟ್ ಸೀಟನ್ನು ಗೆಲ್ಲಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ನಲ್ಲಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಪಾರ್ಲಿಮೆಂಟ್ನಲ್ಲಿ ಎಲೆಕ್ಷನಲ್ಲಿ ಗೆದ್ದುಬಿಟ್ರೆ ಮುಂದೆ ದೊಡ್ಡ ಹುದ್ದೆ ಇರ್ಬೋದು, ಹೋಮ್ ಮಿನಿಸ್ಟ್ರು ಅಥವಾ ಫಿನಾನ್ಸ್ ಮಿನಿಸ್ಟರ್ ಆಗ್ಬೋದು. ಯಾಕಂದರೆ ಈಗಾಗಲೇ 17 ಬಜೆಟನ್ನು ಮಂಡನೆ ಮಾಡ್ತಾರೆ ಎನ್ನುವಂಥ ಲೆಕ್ಕಾಚಾರ ಇಲ್ಲಿ ನಮ್ಮ ಸಾರ್ವಜನಿಕರು, ನಮ್ಮ ಒಂದು ವೋಟರ್ಸಲ್ಲಿ ಅದನ್ನು ಹೇಳಿಬಿಟ್ರೆ ಎಲ್ಲ 28 ಕ್ಷೇತ್ರದಲ್ಲಿ ತಾವು ಗೆಲ್ಲಬಹುದು ಎನ್ನುವಂಥ ಕಾರಣಕ್ಕಾಗಿ ಒಂದು ಒತ್ತಡ ಹೈಕಮಾಂಡ್ ಹೇಳ್ತಾ ಇದೆ. ಅಂದರೆ ನೀವು 2029ರಲ್ಲಿ ಮೇ ಬಿ 87 ವರ್ಷ ಆಗುತ್ತೆ, ಅಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ, 90 ಆದರೂ ಕೊಡ್ತಾರೆ, 95 ಆದರೂ ಕೊಡ್ತಾರೆ, 100ರಲ್ಲಿ ಗಡಿಲಿದ್ದರೂ ಕೊಡ್ತಾರೆ, 101 ಆದರೂ ಕೊಡ್ತಾರೆ ಅನ್ನುವಂಥ ಸನ್ನಿವೇಶ ಇದೆ. ಅವರಿಗೆ ಗೆಲುವಷ್ಟೇ ಮುಖ್ಯ, ಮುಂದೆ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಗೆಲುವೊಂದೇ ಮುಖ್ಯ ಎನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಚಾನ್ಸ್ ಕೊಟ್ಟರು ಅಚ್ಚರಿಲ್ಲ. ಆದರೆ ಆ ಚಾನ್ಸನ್ನು ಒಪ್ತಾರಾ? ಯಾಕಂದರೆ ಅವರಿಗೆ 87ರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ 87ರ ತನಕ ಪಾರ್ಲಿಮೆಂಟ್ನಲ್ಲಿ ಇರಬೇಕು, ಅದು ಮನಸ್ಸು ಮಾಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಅನುಭವಿಸದಿರುವಂಥ ಒಂದು ಹುದ್ದೆ ಇಲ್ಲ. 17 ವರ್ಷಗಳ ಕಾಲ 17 ಬಜೆಟನ್ನು ಮಂಡನೆ ಮಾಡಿದವರು, 2 ಬಾರಿ 8 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಒಂದು 6-7 ವರ್ಷ ಅಪೋಸಿಷನ್ ಲೀಡರ್ ಆಗಿದ್ದಂಥವ್ರು, 1.5 ವರ್ಷ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥವ್ರು, ಹೀಗೆ LOP ದೊಡ್ಡ ಹುದ್ದೆಯನ್ನು ಅನುಭವಿಸಿದಂಥವ್ರು, ಉಪಮುಖ್ಯಮಂತ್ರಿ ಆದಂಥವ್ರು ಎಲ್ಲರೂ ಆಗಿರುವಾಗ ಈಗ ಪಾರ್ಲಿಮೆಂಟ್ ಹೋಗ್ತಾರಾ ಅಥವಾ 2028ರ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಡುವಂಥ ಹಂತಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಜೊತೆಗೆ ಸಿದ್ದರಾಮಯ್ಯನವರ ಬೇಡಿಕೆ ಕೂಡ ಈಡೇರಿದಂಗೆ ಆಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ನಿರ್ಣಯವನ್ನು ಸೆಂಟ್ರಲ್ಲಿಗೆ ತಿಳಿಸ್ದಂಗಿದೆ, ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಳಿ, ಜೊತೆಗೆ ಒಂದು ಮಹಿಳಾ ಅಭ್ಯರ್ಥಿ ಅಂದರೆ ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಂಡ್ರೆ ಅದು ಸಂಡೂರು ಕ್ಷೇತ್ರದ MLA ಆಗಿರುವಂಥ ಪೂರ್ಣಿಮಾ ತುಕಾರಾಮ್ ಅವ್ರನ್ನ ನಾವು ಮಿನಿಸ್ಟರ್ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಮಹಿಳಾ ಕೋಟ ಭರ್ತಿಯಾಗುತ್ತೆ. ಜೊತೆಗೆ ಒಂದು ಖಾಲಿ ಇರುವಂಥ ಹುದ್ದೆ ಇದೆಯಲ್ಲ, ಅಂದರೆ ನಾಗೇಂದ್ರ ಅವ್ರ ಹುದ್ದೆ, ನಾಗೇಂದ್ರ ಅವರ ಜಾಗದಲ್ಲಿ ಬಸವರಾಜ ಶಿವಣ್ಣನವರನ್ನ ನಾವು ಮಂತ್ರಿಯಾಗಿ ಮಾಡಬಹುದು. ಇನ್ನುಳಿದಂತೆ ಒಂದೇ ಒಂದು ತಾರತಮ್ಯ, ಒಂದೇ ಒಂದು ಸ್ವಲ್ಪ ಕಷ್ಟ ಅಂದರೆ ಅದು ಕೃಷ್ಣಪ್ಪ ಫ್ಯಾಮಿಲಿಗೆ ಒಂದು ಮಿನಿಸ್ಟರ್ ಕೊಟ್ಟಿಲ್ಲ ಎನ್ನುವಂಥದ್ದು. 1 ವರ್ಷ ಅಥವಾ ಒಂದು 6 ತಿಂಗಳಲ್ಲಿ ಯಾರಾದರೂ ಹುಷಾರಿಲ್ಲ ಅಥವಾ ಅವ್ರದ್ದೇನು ಸಮಸ್ಯೆ ಆಯ್ತಂದರೆ ಅವರ ಒಂದು ಸ್ಥಾನದಲ್ಲಿ ಕೃಷ್ಣಪ್ಪ ಅವರಿಗೆ ಚಾನ್ಸ್ ಕೊಡಬಹುದು. ಕೃಷ್ಣಪ್ಪ ಅವರ ಪರವಾಗಿ ಸಿದ್ದರಾಮಯ್ಯ ಅಂತೂ ಬ್ಯಾಟ್ ಬೀಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಒಲವಿದೆ, ಆದರೆ ಸದ್ಯಕ್ಕೆ ಚಾನ್ಸ್ ಇಲ್ಲ. ನೋಡಬೇಕು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಥವಾ ಸತೀಶ್ ಜಾರಕಿಹೊಳಿ ವಿರುದ್ಧವಾಗಿ ಸಿದ್ದರಾಮಯ್ಯ ಪದೇ ಪದೇ ಕಾಲ್ ಕೆರೆದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಯಾವುದೇ ಹುದ್ದೆ ಬೇಡ, ಆದರೆ ಸೇಡನ್ನು ತೀರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕಲ್ಲ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಒಪ್ಪಂದ ಆದರೂ ಕೂಡ ಕೊನೆಯ ಘಟ್ಟದ ತನಕ ಅವರು ಪರಮೇಶ್ವರ್ ಪರ ಬ್ಯಾಟ್ ಬೀಸಿದ್ರು ಅಂದರೆ ನಿಜಕ್ಕೂ ಕೂಡ ಇದು ನಂಬಲಿಕ್ಕೆ ಅಸಾಧ್ಯ. ಆದರೆ ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ದು ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆನ್ನುವುದು ಕೂಡ ನನ್ನ ಆಸೆ ಇತ್ತು, ನನ್ನ ಮೊದಲ ಬೇಡಿಕೆ ಕೂಡ ಅದೇ ಆಗಿತ್ತು ಎನ್ನುವುದನ್ನು ಹೇಳ್ತಾ ಇದ್ದ. ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರ ಒಂದು ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರ ಇದೆ ಯಾವುದು ಕೂಡ ಗೆಸ್ ಮಾಡೋದು ಸ್ವಲ್ಪ ಕಷ್ಟ. ನೋಡಬೇಕು ಮುಂದಿನ 4-5 ತಿಂಗಳಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.